ಭಾರತದ ಇತಿಹಾಸದಲ್ಲಿ ಸ್ವರಾಜ್ಯ ಎಂಬ ಪದಕ್ಕೆ ಜೀವ ತುಂಬಿದ ಮಹಾನ್ ಯೋಧ, ಧೈರ್ಯ, ಬುದ್ಧಿಮತ್ತೆ ಮತ್ತು ನ್ಯಾಯದ ಪ್ರತೀಕ ಅವರೇ ಛತ್ರಪತಿ ಶಿವಾಜಿ ಮಹಾರಾಜ. 1630ರ ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದ ಶಿವಾಜಿ, ತಾಯಿ ಜಿಜಾಬಾಯಿಯಿಂದ ಧರ್ಮ, ಶಿಸ್ತು ಮತ್ತು ಸ್ವರಾಜ್ಯದ ಕನಸನ್ನು ಪಡೆದರು. ಬಾಲ್ಯದಲ್ಲೇ ವಿದೇಶಿ ಆಳ್ವಿಕೆಯಿಂದ ಮುಕ್ತವಾದ ಸ್ವರಾಜ್ಯ ನಿರ್ಮಿಸುವ ದೃಢ ಸಂಕಲ್ಪವನ್ನು ಶಿವಾಜಿ ಕೈಗೊಂಡರು. ಗೆರಿಲ್ಲಾ ಯುದ್ಧತಂತ್ರದಲ್ಲಿ ನಿಪುಣರಾದ ಶಿವಾಜಿ ಮಹಾರಾಜರು ಪರ್ವತ, ಕಾಡು ಮತ್ತು ಕೋಟೆಗಳನ್ನು ಶಸ್ತ್ರವಾಗಿಸಿಕೊಂಡು ಶತ್ರುಗಳನ್ನು ಮಣಿಸಿದರು. ಶಿವಾಜಿ ಮಹಾರಾಜರು ಕೇವಲ ಯೋಧನಲ್ಲ, ಜನಪರ ಆಡಳಿತಗಾರ. ಮಹಿಳೆಯರ ಗೌರವ, ಧರ್ಮ ಸಹಿಷ್ಣುತೆ ಮತ್ತು ನ್ಯಾಯಯುತ ಆಡಳಿತ ಅವರ ಗುರುತು. 1674ರಲ್ಲಿ ರಾಯಗಢದಲ್ಲಿ ಪಟ್ಟಾಭಿಷೇಕಗೊಂಡು ಮರಾಠಾ ಸಾಮ್ರಾಜ್ಯಕ್ಕೆ ಅಧಿಕೃತ ರೂಪ ನೀಡಿದರು. ಸ್ವರಾಜ್ಯ ಕೇವಲ ಇತಿಹಾಸವಲ್ಲ, ಅದು ಪ್ರೇರಣೆ. ಅದು ಛತ್ರಪತಿ ಶಿವಾಜಿ ಮಹಾರಾಜರ ಅಮರ ಪರಂಪರೆ.